ವೃಶ್ಚಿಕ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಅಪರೂಪದ ಬದಲಾವಣೆ ತರಬಹುದಾದ ಸಮಯ. ಒಂದು ಕಡೆ ಹೊಸ ಅವಕಾಶಗಳು, ಮತ್ತೊಂದು ಕಡೆ ಅಚ್ಚರಿಯ ನಿರ್ಧಾರಗಳು ಮತ್ತು ಚಂದ್ರಗ್ರಹಣದ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ ಹೇಗೆ ಬೀಳಬಹುದು? ಈ ವಿಡಿಯೋ ಸಂಪೂರ್ಣವಾಗಿ ಕೇಳಿ. ಒಂದು ಪ್ರಮುಖ ಸೂಚನೆ ನಿಮ್ಮ ಜೀವನದ ದಿಕ್ಕೇ ಬದಲಾಯಿಸಬಹುದು. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರುತ್ತದೆ ಎಂಬುದನ್ನು. ಉದ್ಯೋಗ, ಹಣಕಾಸು, ಶಿಕ್ಷಣ, ಕುಟುಂಬ, ಆರೋಗ್ಯ ಹಾಗೂ ಚಂದ್ರಗ್ರಹಣದ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯ ಸ್ವಭಾವ. ವೃಶ್ಚಿಕ ರಾಶಿಯವರು ತುಂಬ ಆಳವಾದ ಚಿಂತನೆ ಹೊಂದಿರುವವರು. ಇವರು ಹೊರಗೆ ಶಾಂತವಾಗಿ ಕಾಣಬಹುದು, ಆದರೆ ಒಳಗೆ ತುಂಬ ಬಲವಾದ ಮನಸ್ಸು ಇರುತ್ತದೆ. ಡಿಟರ್ಮಿನ್ಡ್ ನೇಚರ್, ಸ್ಟ್ರಾಂಗ್ ಇಂಟ್ಯೂಷನ್, ಸೀಕ್ರೆಟಿವ್ ಪರ್ಸನಾಲಿಟಿ. ಒಮ್ಮೆ ಗುರಿಯಿಟ್ಟರೆ ಅದನ್ನು ಸಾಧಿಸುವ ತನಕ ನಿಲ್ಲುವುದಿಲ್ಲ. ಆದರೆ ಕೆಲವೊಮ್ಮೆ ಓವರ್ ಥಿಂಕಿಂಗ್ ಮತ್ತು ಎಮೋಷನಲ್ ರಿಯಾಕ್ಷನ್ಸ್ ಸಮಸ್ಯೆ ತರಬಹುದು. ಉದ್ಯೋಗ ಮತ್ತು ವ್ಯಾಪಾರ. ಮಾರ್ಚ್ ತಿಂಗಳು ಕರಿಯರ್ ವಿಚಾರದಲ್ಲಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಟ್ಯಾಲೆಂಟ್ ಗುರುತಿಸುತ್ತದೆ. ಹೊಸ ರೆಸ್ಪಾನ್ಸಿಬಿಲಿಟಿ ಸಿಗಬಹುದು. ಹೊಸ ಪ್ರಾಜೆಕ್ಟ್ ಅವಕಾಶ ಬರಬಹುದು. ಆದರೆ ಆಫೀಸ್ ಪಾಲಿಟಿಕ್ಸ್ ದೂರ ಇರಿ. ಮಾತಿನಲ್ಲಿ ಜಾಗ್ರತೆ ಇರಲಿ. ವ್ಯಾಪಾರಿಗಳಿಗೆ ಹೊಸ ಕ್ಲೈಂಟ್ಸ್ ಸಿಗುವ ಸಾಧ್ಯತೆ ಇದೆ. ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ಪ್ರಾಪರ್ ಪ್ಲಾನಿಂಗ್ ಅಗತ್ಯ. ಹಣಕಾಸು. ಈ ತಿಂಗಳು ಹಣಕಾಸು ಸ್ಥಿತಿ ಮಿಕ್ಸ್ಡ್ ಬಟ್ ಇಂಪ್ರೂವಿಂಗ್ ಆಗಿರುತ್ತದೆ. ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಬರಬಹುದು, ಆದರೆ ಜೊತೆಗೆ ಖರ್ಚು ಕೂಡ ಹೆಚ್ಚಾಗಬಹುದು. ಸೇವಿಂಗ್ಸ್ ಮೇಂಟೈನ್ ಮಾಡಿ. ಸಾಲ ಕೊಡುವುದು ಅವಾಯ್ಡ್ ಮಾಡಿ. ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡಿದರೆ ಲಾಭ ಹೆಚ್ಚು. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಕಾನ್ಸಂಟ್ರೇಷನ್ ಉತ್ತಮ. ರಿಸರ್ಚ್, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಥವಾ ಡೀಪ್ ಸ್ಟಡಿ ಮಾಡುವವರಿಗೆ ವಿಶೇಷ ಫಲ. ಆದರೆ ಮೊಬೈಲ್ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಬೇಕು. ಡೈಲಿ ರುಟೀನ್ ಫಾಲೋ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬ ಜೀವನ ಸಾಮಾನ್ಯವಾಗಿ ಶಾಂತವಾಗಿರುತ್ತದೆ, ಆದರೆ ಪಾರ್ಟ್ನರ್ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಮಾತುಗಳನ್ನು ಸಾಫ್ಟ್ ಆಗಿ ಹೇಳಿ. ಈಗೋ ಅವಾಯ್ಡ್ ಮಾಡಿ. ಹಳೆಯ ಸ್ನೇಹಿತರಿಂದ ಒಳ್ಳೆಯ ಸುದ್ದಿ ಬರಬಹುದು. ಆರೋಗ್ಯ. ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಅಗತ್ಯ. ಸ್ಟ್ರೆಸ್, ಸ್ಲೀಪ್ ಡಿಸ್ಟರ್ಬೆನ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್. ಮೆಡಿಟೇಷನ್ ಮತ್ತು ವಾಕಿಂಗ್ ತುಂಬ ಸಹಾಯ ಮಾಡುತ್ತದೆ. ವಾಟರ್ ಇಂಟೇಕ್ ಹೆಚ್ಚಿಸಿ. ಚಂದ್ರಗ್ರಹಣದ ಪರಿಣಾಮ. ಗ್ರಹಣದ ನಂತರದ ಫಲ. ಮಾರ್ಚ್ ತಿಂಗಳ ಆರಂಭದಲ್ಲಿ ನಡೆದ ಚಂದ್ರಗ್ರಹಣ ಈಗಾಗಲೇ ಮುಗಿದಿದೆ, ಆದರೆ ಅದರ ಪರಿಣಾಮಗಳು ಇನ್ನೂ ಕೆಲವು ದಿನಗಳು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕಾಣಿಸಬಹುದು. ಗ್ರಹಣದ ನಂತರ ಸಾಮಾನ್ಯವಾಗಿ ಮನಸ್ಸಿನಲ್ಲಿ ಅಸ್ಪಷ್ಟ ಗೊಂದಲ, ಹಳೆಯ ವಿಷಯಗಳ ಬಗ್ಗೆ ಹೆಚ್ಚು ಯೋಚನೆ, ಎಮೋಷನಲ್ ರಿಯಾಕ್ಷನ್ಸ್ ಹೆಚ್ಚಾಗುವುದು, ಕೆಲವು ಸಂಬಂಧಗಳಲ್ಲಿ ದೂರವಾಗಿರುವ ಭಾವನೆ. ಇವುಗಳು ಸಹಜವಾದ ಗ್ರಹಣದ ನಂತರದ ಪರಿಣಾಮಗಳು. ಈ ಸಮಯದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ್ದು: ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಳೆಯ ವಿಚಾರಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬೇಡಿ. ಮನಸ್ಸಿಗೆ ಶಾಂತಿ ಕೊಡುವ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ವೃಶ್ಚಿಕ ರಾಶಿಯವರು ಶಿವನ ಆರಾಧನೆ ಮಾಡಿದರೆ ಮನಸ್ಸಿಗೆ ಸಮತೋಲನ ಬರುತ್ತದೆ. ಓಂ ನಮಃ ಶಿವಾಯ ಮಂತ್ರವನ್ನು ಪ್ರತಿದಿನ 11 ಅಥವಾ 21 ಬಾರಿ ಜಪಿಸಿದರೆ ಒಡಗಿನ ಒತ್ತಡ ಕಡಿಮೆಯಾಗುತ್ತದೆ. ಗಮನದಲ್ಲಿರಲಿ, ಗ್ರಹಣದ ಪರಿಣಾಮ ಶಾಶ್ವತವಲ್ಲ. ಇದು ನಿಮ್ಮ ಜೀವನದಲ್ಲಿ ಒಂದು ಎಮೋಷನಲ್ ಕ್ಲೆನ್ಸಿಂಗ್ ಪೀರಿಯಡ್ ಮಾತ್ರ. ಈ ಸಮಯದ ನಂತರ ಕ್ಲಾರಿಟಿ ಮತ್ತು ಹೊಸ ಆರಂಭಗಳು ಕಾಣಿಸಿಕೊಳ್ಳುತ್ತವೆ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳ ಫಲ. ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಸೆಲ್ಫ್ ರಿಯಲೈಸೇಷನ್, ಕೆರಿಯರ್ ಗ್ರೋತ್ ಅವಕಾಶ, ಎಮೋಷನಲ್ ಮೆಚುರಿಟಿ ತರಬಹುದಾದ ಸಮಯ. ಪೇಷನ್ಸ್ ಮತ್ತು ಕಾಮ್ ಮೈಂಡ್ ಇಟ್ಟರೆ ದೊಡ್ಡ ಯಶಸ್ಸು ಸಾಧ್ಯ. ನಿಮ್ಮ ರಾಶಿ ವೃಶ್ಚಿಕವಾಗಿದ್ದರೆ ಕಾಮೆಂಟ್ನಲ್ಲಿ ವೃಶ್ಚಿಕ ಎಂದು ಬರೆಯಿರಿ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂಥ ಮಾಸಿಕ ರಾಶಿ ಫಲಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.